ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬಹುಕಾಲದಿಂದ ನಡ್ಕೊಂಡು ಬರ್ತಾ ಇರೋ ವ್ಯವಸ್ಥೆಯನ್ನ ಏಕಾಏಕಿ ಬದಲಾಯಿಸೋದಕ್ಕೆ ಹೋದ್ರೆ, ಬಹುಕಾಲದಿಂದ ಇರೋ ಕಾನೂನುಗಳನ್ನ ತಿದ್ದೋದಕ್ಕೆ ಹೋದ್ರೆ, ಸ್ಥಾಪಿತ ಹಿತಾಸಕ್ತಿಗಳು ಬಂಡವಾಳಶಾಹಿಗಳ ವಿರುದ್ಧ ಕ್ರಮಕ್ಕೆ ಮುಂದಾದ್ರೆ ಅಲ್ಲಿ ಏನಾಗುತ್ತೆ? ಜನರ ಪ್ರತಿಭಟನೆಗಳು ಶುರು ಆಗತ್ವೆ. ಜನರನ್ನ ಬೀದಿಗಿಳಿಸೋದಕ್ಕೆ ಬೇಕಾದ ಫಂಡಿಂಗ್ ಅನ್ನ ಯಾರೋ ಮಾಡ್ತಾರೆ. ಜನರನ್ನ ಪ್ರವೋಕ್ ಮಾಡೋದಕ್ಕೆ, ಅವ್ರ ಕೈಗೆ ಪ್ಲಕಾರ್ಡ್ಗಳನ್ನ ಕೊಟ್ಟು ಬೀದಿಯಲ್ಲಿ ನಿಲ್ಲಿಸೋದಕ್ಕೆ, ಘೋಷಣೆಗಳನ್ನ ಕೂಗಿಸೋದಕ್ಕೆ ಅಂತಲೇ ಒಂದಷ್ಟು ಸಂಘಟನೆಗಳಿರುತ್ತವೆ. ಅವ್ರು ಆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇಷ್ಟು ದಿನ ಇದೆಲ್ಲ ಭಾರತದಲ್ಲಿ ಮತ್ತು ಏಷ್ಯಾದ ನಾನಾ ದೇಶಗಳಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಅಂಥ ಪ್ರತಿಭಟನೆಗಳು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾದಲ್ಲೇ ನಡೀತಾ ಇವೆ. ಅಲ್ಲಿ ಪ್ರಾಜೆಕ್ಟ್ 2025 ವಿರುದ್ಧ ನಡೀತಿದ್ದ ಪ್ರತಿಭಟನೆಗಳಿಗೆ ಈಗ ಹ್ಯಾಂಡ್ಸ್ ಆಫ್ ಅನ್ನೋ ಹೆಸರನ್ನ ಕೊಡಲಾಗಿದೆ. ಅಮೆರಿಕಾದ 50 ರಾಜ್ಯಗಳಲ್ಲಿ ಏಪ್ರಿಲ್ 5ನೇ ತಾರೀಕು ಸುಮಾರು 1400ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆಗಳು ನಡೆದಿವೆ. ಅದರ ಉದ್ದೇಶ ಟ್ರಂಪ್ ಆಡಳಿತವನ್ನ ಪತನಗೊಳಿಸೋದು. ಅಮೆರಿಕಾದ ಆಡಳಿತದಲ್ಲಿ ಎಲನ್ ಮಸ್ಕ್ ನೀತಿಗಳು ಎಂಟರಾಗದ ಹಾಗೆ ನೋಡಿಕೊಳ್ಳೋದು ಮತ್ತು ಪ್ರಜಾಪ್ರಭುತ್ವವನ್ನು ಅಮೆರಿಕಾದಲ್ಲಿ ಉಳಿಸೋದು, ಬಲಪಂಥೀಯ ಸಿದ್ಧಾಂತಗಳ ಹೇರಿಕೆಯನ್ನು ತಡೆಯೋದು, ಹೀಗೆ ಅಲ್ಲೊಂದು ದೊಡ್ಡ ಪಟ್ಟಿನೇ ಇದೆ. ಮತ್ತು ಆ ಪ್ರತಿಭಟನೆಗಳಿಗೆ ಅಮೆರಿಕಾದ ನಾನಾ ವರ್ಗಗಳ ಜನರನ್ನ ಸೇರಿಸೋದ್ರಲ್ಲಿ ಕೂಡ ಆರ್ಗನೈಸರ್ಸ್ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಏನಿದು ಅಮೆರಿಕಾದ ಹ್ಯಾಂಡ್ಸ್ ಆಫ್ ಪ್ರೊಟೆಸ್ಟ್? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾದಲ್ಲಿ ನಡೀತಿರೋ ಪ್ರತಿಭಟನೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಈ ಹಿಂದೆ ಯಾವತ್ತೂ ಕೂಡ ಅಲ್ಲಿನ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟು ಸಂಘಟಿತರಾಗಿ, ನಾನಾ ರೀತಿಯ ಸಮಸ್ಯೆಗಳನ್ನ ಇಟ್ಟುಕೊಂಡು ಎಲ್ಲ ಸಮಸ್ಯೆಗಳ ಜನನು ಒಟ್ಟುಗೂಡಿಸಿ ಹೀಗೆ ಪ್ರತಿಭಟನೆಯನ್ನ ಮಾಡಿರಲಿಲ್ಲ ಅನ್ಸುತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ದೊಡ್ಡ ಪ್ರತಿಭಟನೆ ಇದು. ಅಫ್ಕೋರ್ಸ್, ಈ ಹಿಂದೆ 2020ರಲ್ಲಿ ಜಾರ್ಜ್ ಫ್ಲಾಯ್ಡ್ ಸಾವಿಗೀಡಾದಾಗ ಕೂಡ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇದೇ ಥರದ ಪ್ರತಿಭಟನೆಗಳು ನೋಡೋದಿಕ್ಕೆ ಸಿಕ್ಕಿದ್ವು. ಆದರೆ ಅದು ಚುನಾವಣೆಯ ಸಮಯ, ಹೀಗಾಗಿ ಆ ಪ್ರತಿಭಟನೆಗಳ ಹಿಂದೆ ರಾಜಕೀಯ ಕಾರಣ ಕೂಡ ಇತ್ತು. ಈಗ ಸದ್ಯಕ್ಕೆ ಯಾವ ಚುನಾವಣೆಗಳು ಅಲ್ಲಿಲ್ಲ, ಆದರೂ ಈ ಮಟ್ಟದ ಪ್ರತಿಭಟನೆಗಳಲ್ಲಿ ಯಾಕೆ ಆಗ್ತಾ ಇವೆ? ಇನ್ನು ಹ್ಯಾಂಡ್ಸ್ ಆಫ್ ಅಂತ ಅದಕ್ಕೆ ಹೆಸರು ಯಾಕೆ ಕೊಟ್ಟಿದ್ದಾರೆ? ಹಾಗೆ ನೋಡಿದ್ರೆ ಇಡೀ ಜಗತ್ತು ಅಮೆರಿಕಾದ ವಿರುದ್ಧ ಇಂತಹ ಪ್ರತಿಭಟನೆಯನ್ನು ಮಾಡಬೇಕು. ನಮ್ಮ ಆಂತರಿಕ ವಿಷಯಗಳಲ್ಲಿ ನಿಮ್ಮ ಕೈಯನ್ನ ಹಿಂದಕ್ಕೆ ತಕ್ಕೊಳ್ಳಿ, ನಮ್ಮ ಆಡಳಿತಗಳ ಒಳಗೆ ಕೈ ಹಾಕೋದಿಕ್ಕೆ ಬರಬೇಡಿ, ನಮ್ಮ ಸಂಸ್ಕೃತಿ, ನಂಬಿಕೆಗಳು, ಆಡಳಿತಗಳಿಂದ ನಿಮ್ಮ ಹ್ಯಾಂಡ್ಸ್ ಆಫ್ ಆಗಲಿ ಅಂತ ಜಗತ್ತು ಕೂಗಬೇಕು. ಆದರೆ ಅಮೆರಿಕಾದ ಜನಾನೇ ಅಲ್ಲಿನ ಸರ್ಕಾರದ ವಿರುದ್ಧ ಈ ಕೂಗು ಮೊಳಗಿಸೋದಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ಒಂದೆರಡು ವರ್ಗಗಳಲ್ಲ, ಅಲ್ಲಿನ ನಾನಾ ವರ್ಗಗಳ ಜನ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರದ್ದು ಒಂದೊಂದು ಪ್ರತ್ಯೇಕ ಸಮಸ್ಯೆ, ಎಲ್ಲರದ್ದು ಒಂದೊಂದು ಪ್ರತ್ಯೇಕ ಬೇಡಿಕೆ. ಗೆಳೆಯರೆ, ಇಂಥದ್ದೊಂದು ಪ್ರತಿಭಟನೆ ಅಂದ್ರೆ ಟ್ರಂಪ್ ವಿರುದ್ಧದ ಪ್ರತಿಭಟನೆ ಅಮೆರಿಕಾದ ಅಧ್ಯಕ್ಷರಾಗಿ ಟ್ರಂಪ್ ಆರಿಸಿ ಬಂದ ಬೆನ್ನಲ್ಲೇ ಶುರುವಾಯಿತು. ಟ್ರಂಪ್ ಆಡಳಿತ ನೀತಿಗಳು, ಎಲನ್ ಮಸ್ಕ್ ನೇತೃತ್ವದ ಡೋಜ್ನ ಕಾರ್ಯವೈಖರಿ, ಜೊತೆಗೆ ಟ್ರಂಪ್ ಸಚಿವ ಸಂಪುಟದಲ್ಲಿನ ಸದಸ್ಯರು, ಅವರ ಬಲಪಂಥೀಯ ಸಿದ್ಧಾಂತಗಳು, ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಕಳೆದ ಫೆಬ್ರವರಿಯಿಂದಲೂ ಅಮೆರಿಕಾದಲ್ಲಿ ನಾನಾ ಸಂಘಟನೆಗಳು ಪ್ರತಿಭಟನೆಗಳನ್ನು ಆಯೋಜಿಸ್ತಾ ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ರಚನೆ ಆಗಿದ್ದು ಅಲ್ಲಿನ ಡೆಮೊಕ್ರೆಟಿಕ್ಕರಿಗೆ ಮಾತ್ರ ಅಲ್ಲ, ಸೋ ಕಾಲ್ಡ್ ವಿಶ್ವಮಾನವರಿದ್ದಾರೆ ನೋಡಿ. ಇಡೀ ಜಗತ್ತಿನ ಠೇಕೆದಾರಿಕೆ ತಗೊಂಡ ಜಾರ್ಜ್ ಸರೋಸು, ಕ್ಲಿಂಟನ್ ಫೌಂಡೇಶನ್ ಮುಂತಾದ ಸಂಘಟನೆಗಳಿಗೆ ಇಷ್ಟ ಆಗಿಲ್ಲ. ಹಾಗೆ ಅಲ್ಲಿನ ಆಡಳಿತದ ನೀತಿಗಳು, ಚೈನಾದ ಮೇಲೆ, ಕೆನಡಾದ ಮೇಲೆ, ಮೆಕ್ಸಿಕೋ ಮೇಲೆ ವಿಧಿಸೋದಕ್ಕೆ ಹೋಗ್ತಾ ಇರೋ ಟ್ಯಾರಿಫ್ಗಳು, ಇವು ಸಾಕಷ್ಟು ವ್ಯಾಪಾರೋದ್ಯಮಿಗಳು ಹಾಗೂ ಆ ದೇಶದಲ್ಲಿ ಹೂಡಿಕೆ ಮಾಡಿರೋ ಉದ್ಯಮ ದೈತ್ಯರನ್ನ ಕೆರಳಿಸ್ತಾ ಇವೆ. ಅವರು ಹೊರ ದೇಶಗಳಲ್ಲಿ ಲೇಬರ್ ಕಡಿಮೆ ಅನ್ನೋ ಕಾರಣಕ್ಕೆ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಹೂಡಿಕೆಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಲಾಭನೂ ಬರ್ತಾ ಇದೆ. ಈಗ ಆ ದೇಶಗಳ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ವಿಧಿಸಿದ್ರೆ ನಷ್ಟಕ್ಕೀಡಾಗಬೇಕಾಗಿರೋದು ಈ ಉದ್ಯಮಿಗಳೇ. ಸೊ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರಬಯಸ್ತಾ ಇದ್ದಾರೆ. ಇದೆಲ್ಲ ಸೇರಿ ಫೆಬ್ರವರಿಯಲ್ಲೇ 50 ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಯೋ ಹಾಗೆ ನೋಡಿಕೊಳ್ಳಾಯಿತು. ಈಗ ಅದರ ಮುಂದುವರೆದ ಭಾಗದಂತೆ ದೊಡ್ಡ ಮಟ್ಟದಲ್ಲಿ ಏಪ್ರಿಲ್ 5ನೇ ತಾರೀಕು ಪ್ರತಿಭಟನೆಗಳು ನಡೆದಿವೆ. ಈ ಪ್ರತಿಭಟನೆಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿವಿಧ NGOಗಳು ಭಾಗಿಯಾಗಿವೆ. ಅದರಲ್ಲಿ ಪ್ರಮುಖವಾಗಿ ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಕೂಡ ಇದೆ. ಗೆಳೆಯರೆ, ಭಾರತದಲ್ಲಿ CAA ಪ್ರತಿಭಟನೆಗಳ ಸಂದರ್ಭದಲ್ಲಿ ನಿಮಗೆ ನೆನಪಿದೆ ಅಲ್ವಾ? ಅದು ಜಾರಿ ಆಗ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ದೇಶದಲ್ಲಿನ ಮುಸ್ಲಿಮರನ್ನೆಲ್ಲ ಓಡಿಸಿ ಬಿಡ್ತಾರೆ, ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಿಬಿಡ್ತಾರೆ, ಅದಕ್ಕೊಂದು ಯೋಜನೆ ಸಿದ್ಧವಾಗಿದೆ ಅನ್ನೋ ಥರದ ಸಾಕಷ್ಟು ಅಪಪ್ರಚಾರಗಳು ನಡೆದ್ವಲ್ವಾ? ಅದೇ ತರ ಈಗ ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲೂ ಶುರುವಾಗಿದೆ. ರಿಪಬ್ಲಿಕನ್ ಸರ್ಕಾರ ಪ್ರಾಜೆಕ್ಟ್
2025 ಹೆಸರಲ್ಲಿ ಒಂದು ಭಯಾನಕ ಸಂಚಲನ ನಡೆಸ್ತಾ ಇದೆ. ಇಡೀ ಅಮೆರಿಕನ ಬಲಪಂಥದ ತೆಕ್ಕೆಗೆ ತಳ್ಳುವ ಪ್ರಯತ್ನ ಅದು. ಅದರ ಭಾಗವಾಗಿ ಅಲ್ಲಿನ ಸುಮಾರು 50,000 ಸರ್ಕಾರಿ ಹುದ್ದೆಗಳಿಗೆ ಬಲಪಂಥೀಯರನ್ನ, ರಿಪಬ್ಲಿಕ್ ಪಾರ್ಟಿ ಜೊತೆ ನಂಟಿರೋರನ್ನ ತುಂಬಲಾಗುತ್ತೆ. ಸರ್ಕಾರದ ಎಲ್ಲ ಆಯಕಟ್ಟಿನ ಜಾಗಗಳಿಗೆ ಸಿವಿಲ್ ಸರ್ವಿಸ್ಗಳಲ್ಲಿ ಬಲಪಂಥೀಯರೇ ತುಂಬ ಹೋಗ್ತಾರೆ. ಅಮೆರಿಕಾದಲ್ಲಿನ ವಲಸಿಗರನ್ನ ಅಲ್ಲಿಂದ ಬಲವಂತವಾಗಿ ಹೊರದಬ್ಬಲಾಗುತ್ತೆ. ನಮ್ಮ ನಾಗರಿಕ ಹಕ್ಕುಗಳನ್ನ ಕಿತ್ಕೋತಾರೆ. ಎಲನ್ ಮಸ್ಕ್ ಮೂಲಕ ನಮ್ಮ ಖಾಸಗಿ ಮಾಹಿತಿಯನ್ನ ಕದಿಸಲಾಗುತ್ತೆ. ನಮ್ಮ ಅಬಾರ್ಷನ್ ಹಕ್ಕುಗಳನ್ನ ಕಿತ್ಕೊಳ್ಳೋ ಮೂಲಕ ಸ್ತ್ರೀಯರ ಹಕ್ಕುಗಳ ಹರಣ ಆಗುತ್ತೆ. ಲೈಂಗಿಕ ಅಲ್ಪಸಂಖ್ಯಾತರ ದಮನ ಆಗುತ್ತೆ. ಹೀಗೆ ಅಲ್ಲೊಂದು ದೊಡ್ಡ ಪಟ್ಟಿನೇ ಇದೆ. ನೀವು ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ನ ವೆಬ್ಸೈಟ್ ಹೋದ್ರೆ ಅದೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ಓದಿದ ಮೇಲೆ ಸ್ವಲ್ಪ ಹಣ ಡೊನೇಟ್ ಮಾಡಿ ಅಂತ ಕೂಡ ಅವರು ಅದರಲ್ಲಿ ಕೇಳ್ತಾರೆ. ಅದಕ್ಕೆ ಪೇಮೆಂಟ್ ಗೇಟ್ ವೇ ಕೂಡ ಇದೆ, ಬೇಕಿದ್ರೆ ಕೊಡಬಹುದು. ಗೆಳೆಯರೆ, ಈ ಸಿವಿಲ್ ಲಿಬರ್ಟೀಸ್ ಅನ್ನೋದಿದೆ ನೋಡಿ, ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ? ಜನಾನೇ ಹಣ ಕೊಡ್ತಾರೆ ಅಂದ್ರೂ ಕೂಡ ಅವ್ರು ಇನ್ನೆಷ್ಟು ಕೊಟ್ಟಾರು? ಇಲ್ಲಿ ಈ ಸಂಸ್ಥೆಯ ಕೆಲ ಕಾರ್ಯಕ್ರಮಗಳಿಗೆ ಜಾರ್ಜ್ ಸರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್, ಫೋರ್ಡ್ ಫೌಂಡೇಶನ್, ರಾಕ್ಫೆಲ್ಲರ್ ಫೌಂಡೇಶನ್ ಮುಂತಾದ ಸಂಸ್ಥೆಗಳು ಪ್ರಾಜೆಕ್ಟ್ಗಳ ಆಧಾರದ ಮೇಲೆ ಹಣಕಾಸಿನ ನೆರವನ್ನ, ಗ್ರಾಂಟ್ಸ್ ಅನ್ನ ಕೊಡುತ್ತವೆ. ನಾಗರಿಕ ಹಕ್ಕುಗಳ ಬಗ್ಗೆ, ವಲಸಿಗರ ಬಗ್ಗೆ ಕೆಲಸ ಮಾಡೋದಕ್ಕೆ ಸರೋಸ್ ಫೌಂಡೇಶನ್ ಹಣ ಕೊಡುತ್ತೆ. ಈಗ ಅವರು ಮಾಡ್ತಾ ಇರೋದು ಕೂಡ ಅದೇ ನಾಗರಿಕ ಹಕ್ಕುಗಳ ಸಂರಕ್ಷಣೆನೇ. ಇನ್ನು ಇದೊಂದು ಸಂಘಟನೆ ಅಂತಲ್ಲ, ಇಂಥ ಸುಮಾರು 15ಕ್ಕೂ ಹೆಚ್ಚು ವಿವಿಧ ಸಂಘಟನೆಗಳು ಈ ಪ್ರತಿಭಟನೆಗಳ ಹಿಂದೆ ಕೆಲಸ ಮಾಡ್ತಾ ಇವೆ. ಗೆಳೆಯರೆ, ಇದು ಒಂದು ಬೇಡಿಕೆ ಅಥವಾ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ಆಗ್ತಾ ಇರೋ ಪ್ರತಿಭಟನೆ ಅಲ್ಲ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಸಾಕಷ್ಟು ಜನ ಸಂತ್ರಸ್ತರಾಗಿದ್ದಾರೆ. ಈಗ ಡೋಸ್ ಅನ್ನೋದನ್ನ ಶುರು ಮಾಡಿದ ಮೇಲೆ ಅಮೆರಿಕದ ಸರ್ಕಾರಿ ಇಲಾಖೆಗಳಲ್ಲಿ ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡೋದು ಮತ್ತು ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನಗಳು ಆರಂಭ ಆಗಿವೆ ಅಲ್ವಾ? ಅದನ್ನು ನೋಡ್ಕೊಳ್ತಾ ಇರೋದು ಎಲನ್ ಮಸ್ಕ್. ಮಸ್ಕ್ ಒಬ್ಬ ಕಾರ್ಪೊರೇಟ್ ಮಾಲೀಕ. ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕಾಸ್ಟ್ ಕಟಿಂಗ್ ಅಂದ್ರೆ ಏನು? ಉದ್ಯೋಗಗಳನ್ನು ಕಡಿಮೆ ಮಾಡಿ ಜನರನ್ನ ಮನೆಗೆ ಕಳುಹಿಸೋದು. ಇಲ್ಲಿ ಕೂಡ ಅಮೆರಿಕದ ನಾನಾ ಇಲಾಖೆಗಳಲ್ಲಿನ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿಯನ್ನ ಈಗಾಗಲೇ ನೌಕರಿ ಕಳೆದು ಮನೆಗೆ ಕಳುಹಿಸಲಾಗಿದೆ. ಹಾಗೆ ಅಲ್ಲಿನ IRS ಅಂದ್ರೆ ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಇನ್ನೂ 20,000 ಮಂದಿಗೆ ಕೆಲಸ ಬಿಡೋದಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. USAID ಗಾಗಿ ಕೆಲಸ ಮಾಡ್ತಾ ಇದ್ದ ಸಾಕಷ್ಟು ಜನ ಬರೀ ಅರ್ಧ ಗಂಟೆಯ ಒಳಗೆ ಆಫೀಸ್ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿನ ಒಂದಷ್ಟು ಇಲಾಖೆಗಳನ್ನೇ ಅನಗತ್ಯ ಅಂತ ಮುಚ್ಚುತ್ತಾ ಇದ್ದಾರೆ. ಹೀಗೆ ಕೆಲಸ ಕಳ್ಕೊಂಡವರು, ಅವರ ಕುಟುಂಬಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇವೆ. ಹಾಗೆ ಅಬಾರ್ಷನ್ ನೀತಿಗಳನ್ನು ವಿರೋಧಿಸಿ ಮಹಿಳಾ ಹೋರಾಟಗಾರರು ಪ್ರತಿಭಟಿಸ್ತಾ ಇದ್ದಾರೆ. ವಲಸೆ ನೀತಿ ಬೇರೆ ಬೇರೆ ದೇಶಗಳಿಂದ ಬಂದ ವಲಸಿಗರನ್ನ ಪ್ರತಿಭಟನೆಗೆ ಕರೆತರ್ತಾ ಇದೆ. ಇನ್ನು ಡೆಮಾಕ್ರೆಟಿಕ್ ರನ್ನ ಬೆಂಬಲಿಸೋರು, ಟ್ಯಾರಿಫ್ಗಳನ್ನ ವಿರೋಧಿಸೋರು, ಅದರಿಂದ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಭಯಕ್ಕೆ ಬಿದ್ದವರು, ಲೈಂಗಿಕ ಅಲ್ಪಸಂಖ್ಯಾತರು, ವಿದ್ಯಾರ್ಥಿಗಳು, ಹೀಗೆ ನಾನಾ ವರ್ಗಗಳ ಜನ ಟ್ರಂಪ್ ಆಡಳಿತದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಮಸ್ಕ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಸ್ವಾತಂತ್ರ್ಯ, ಸಂಸ್ಕೃತಿ, ಪ್ರಜಾಪ್ರಭುತ್ವ ಇವುಗಳಲ್ಲಿ ನಿಮ್ಮ ಹಸ್ತಕ್ಷೇಪವನ್ನ ಕೈ ಬಿಡಿ ಅಂತ ಆ ಪ್ರತಿಭಟನಾಕಾರರು ಕೇಳ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಪ್ರತಿಯೊಂದು ವಿಷಯದಲ್ಲೂ ಮಸ್ಕ್ ಮಾತನ್ನ ಕೇಳ್ತಾರೆ ಅನ್ನೋದು ಪ್ರತಿಭಟನಾಕಾರರ ಆರೋಪ. ಡೋಸ್ ಅನ್ನೋದು ಈಗ ಎಲ್ಲರ ತಲೆನೋವಿಗೆ ಕಾರಣವಾಗ್ತಾ ಇದೆ. ಜೊತೆಗೆ ಮಸ್ಕ್ ಅಮೆರಿಕಾದ ಜನರ ಖಾಸಗಿ ಮಾಹಿತಿಗೆ ಕೈ ಹಾಕ್ತಾ ಇದ್ದಾರೆ ಅನ್ನೋ ಅನುಮಾನ ಮತ್ತು ಆರೋಪಗಳು ಅಲ್ಲಿವೆ. ಇನ್ನು ಇದು ಬರೀ ಅಮೆರಿಕಾಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ಬ್ರಿಟನ್, ಕೆನಡಾಗಳಲ್ಲಿನ ಕೆಲ ಪ್ರಮುಖ ನಗರಗಳಲ್ಲಿ ಕೂಡ ಟ್ರಂಪ್ ಮತ್ತು ಮಸ್ಕ್ ವಿರುದ್ಧ ಹ್ಯಾಂಡ್ಸ್ ಆಫ್ ಪ್ರತಿಭಟನೆಗಳು ನಡೆದಿವೆ. ಒಟ್ಟಾರೆ ಇಷ್ಟು ದಿನ ನಾನಾ ದೇಶಗಳ ಸರ್ಕಾರಗಳನ್ನ ಪ್ರತಿಭಟನೆಗಳು, ದಂಗೆಗಳ ಮೂಲಕ ಕೆಡವುತ್ತಾ ಇದ್ದ ಅಮೆರಿಕ ಮತ್ತು ಅಲ್ಲಿನ ಪಶ್ಚಿಮದ ಎಡಪಂಥೀಯ ಶಕ್ತಿಗಳು ಈಗ ತಮ್ಮದೇ ದೇಶದ ಬಲಪಂಥೀಯ ಸರ್ಕಾರದ ವಿರುದ್ಧ ಕೂಡ ಅದೇ ರೀತಿಯ ಪ್ರತಿಭಟನೆಗಳನ್ನು ಆರಂಭ ಮಾಡಿದ್ದಾರೆ. ಸಂವಿಧಾನ ಉಳಿಸಿ ಅನ್ನೋ ಚಳವಳಿ ಅಲ್ಲಿ ಕೂಡ ಶುರುವಾಗಿದೆ. ಅದು ಮುಂದೆ ಎಲ್ಲಿವರೆಗೆ ಹೋಗುತ್ತೆ? ಸರ್ಕಾರದ ಮೇಲೆ ಒತ್ತಡ ಹೇರೋದ್ರಲ್ಲಿ, ಟ್ರಂಪ್ ಟ್ಯಾರಿಫ್ ನೀತಿಯಿಂದ ಹಿಂದೆ ಸರಿಯೋ ಹಾಗೆ ಮಾಡೋದ್ರಲ್ಲಿ ಈ ಪ್ರತಿಭಟನೆ ಯಶಸ್ಸನ್ನು ಪಡೆಯುತ್ತಾ ಅಥವಾ ಪ್ರತಿಭಟನೆಗಳನ್ನು ಕೂಡ ರಿಪಬ್ಲಿಕ್ ಸರ್ಕಾರ ಮಟ್ಟ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಅಮೆರಿಕದ ಹ್ಯಾಂಡ್ಸ್ ಆಫ್ ಪ್ರತಿಭಟನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.